ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಪಾರ್ಥ ಕುಕ್ಕಿಂಗ್ ಚಾನಲ್ಗೆ. ಇವತ್ತು ನಾವು ಮಾಡೋಕೆ ಹೋಗ್ತಿದ್ದೀವಿ ಕ್ಯಾರೆಟ್ ಹಲ್ವಾ. ಎಲ್ಲರಿಗೂ ಇಷ್ಟವಾದ ಮತ್ತು ಸುಲಭವಾದ ರೆಸಿಪಿ ಇದು. ಕ್ಯಾರೆಟ್ ಹಲ್ವಾ ಮಾಡಲು ಬೇಕಾದ ಸಾಮಗ್ರಿಗಳು: ತುರಿದ ಕ್ಯಾರೆಟು, ಹಾಲು, ಸಕ್ಕರೆ, ತುಪ್ಪ, ಗೋಡಂಬಿ, ಒಣದ್ರಾಕ್ಷಿ ಮತ್ತು ಏಲಕ್ಕಿ. ಈಗ ಸ್ಟಾರ್ಟ್ ಮಾಡೋಣವಾ? ಬಿಗ್ ಬಾಸ್ಕೆಟ್ನಿಂದ ತರಿಸಿರೋ ಕ್ಯಾರೆಟು, ರೆಡ್ ಕ್ಯಾರೆಟು ಅರ್ಧ kg ತರಿಸಿದ್ದೀನಿ. ಇದನ್ನ ನೀಟಾಗಿ ಚಾಪ್ ಮಾಡಬೇಕು. ನೀಟಾಗಿ ಇದೆಲ್ಲ ರಿಮೂವ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೀಟಾಗಿ ರಿಮೂವ್ ಮಾಡಿ ಅದ್ರ ಮೇಲೆಲ್ಲ ಒಟ್ಟೆಲ್ಲ ರಿಮೂವ್ ಮಾಡಿದ್ಮೇಲೆ ಸೈಡಲ್ಲಿ ಇರುತ್ತಲ್ಲ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೆ ಅದು ರಿಮೂವ್ ಮಾಡಿಬಿಡ್ಬೇಕು. ಅದಕ್ಕೆ ರಿಮೂವ್ ಮಾಡ್ಬಿಟ್ಟೆ ನಾನು ಅದನ್ನ. ಈಗ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು, ತುರ್ಬೋಕ್ಕಾಗಲ್ಲ ಇಲ್ಲಾಂದರೆ. ಈಗ ತುರ್ಬೋಕ್ಕೆ ಈ ಥರದೊಂದು ಬಾಕ್ಸ್ ತೊಗೊಳ್ಳಿ. ಅದರಲ್ಲಿ ಮೀಡಿಯಮ್ ಸೈಜ್ ಸೈಡ್ ಇರುತ್ತಲ್ಲ, ಆ ಸೈಡಲ್ಲಿ ಮಾತ್ರ ತುರ್ಕೊಳ್ಳಿ. ಯಾಕಂದರೆ ಆ ಪೀಸಸ್ಸು ಆ ಥರ ಸ್ಮಾಲ್ ಪೀಸಸ್ ಇರೋದಕ್ಕಿಂತ ಮೀಡಿಯಮ್ ಸೈಜ್ ಇರಬೇಕು. ಆಗ ಹಾಲಲ್ಲಿ ಚೆನ್ನಾಗಿ ಕಾದಾಗ ಸ್ಮಾಲ್ ಆಗುತ್ತಲ್ಲ ಅದು. ಅದಕ್ಕೆ ಇದು ಫಿನಿಶ್ ಆದಮೇಲೆ ನೀಟಾಗಿ ಗ್ಯಾಸ್ ಹಂಚ್ಕೊಂಡು ಅದ್ರ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಡಬೇಕು. ಚಿಕ್ಕದಿಲ್ಲ, ಸ್ವಲ್ಪ ದೊಡ್ಡದೇ ಇರಲಿ. ಪ್ಯಾನ್ ಇಟ್ಕೊಂಡು ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಯಿಲೆ ಅದು ಗೋಡಂಬಿ ಮತ್ತು ಬಾದಾಮಿ ಮತ್ತು ಒಣದ್ರಾಕ್ಷಿ ನೀಟಾಗಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಈಗ ತುರ್ಬಿತಿರಲ್ವ, ಆ ಕ್ಯಾರೆಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಜೊತೆ ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಬೇಕು. ಬಾಯ್ಲ್ ಮಾಡ್ಕೊಂಡು ನೀಟಾಗಿ ಬಾಯ್ಲ್ ಮಾಡಿ ನೀಟಾಗಿ ಅದು ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ನೀಟಾಗಿ ಬಾಯ್ಲ್ ಮಾಡಬೇಕು. ಬೇಯಿಸ್ತಾ ಇರಬೇಕು, ಸ್ವಲ್ಪ ತುಪ್ಪ ಹಾಕ್ಬೇಕು, ಬೇಯಿಸ್ತಾ ಇರಬೇಕು. ಆ ರೆಡ್ ಕಲರ್ ಬಂದಮೇಲೆ 1/4 ಲೀಟ್ರ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 10 to 20 ಮಿನಿಟ್ಸ್ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಚೆನ್ನಾಗಿ ಕುದಿಬೇಕು. ಸಾಫ್ಟಾಗಿ ಬರಬೇಕು. ತಿನ್ನಬೇಕಂದ್ರೆ ಬಾಯಲ್ಲಿ ಸಾಫ್ಟಾಗಿರಬೇಕು. ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಿ ಅದು ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಆ ತಿಕ್ನೆಸ್ ಬರೋವರೆಗೂ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು.
ಈಗ ಆ ಥಿಕ್ನೆಸ್ ಬಂದಿದೆ. ಈಗ ನಾವು ಅದಕ್ಕೆ ಈಗ ಶುಗರ್ ಹಾಕ್ಕೊಬೇಕು. ಸಕ್ಕರೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸಕ್ಕರೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕೋದ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ತಿಂದ್ರೂ ಜಾಸ್ತಿ ಚೆನ್ನಾಗಿರಲ್ಲ. ಈಗ ಒಂದು 5 ಮಿನಿಟ್ಸ್ ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ಸಕ್ಕರೆ ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಲಾಸ್ಟಲ್ಲಿ ಇನ್ನೂ ಥಿಕ್ನೆಸ್ ಆಗುತ್ತೆ. ಆಗ ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ಆಗಿದ್ಮೇಲೆ ಬಿಟ್ಬಿಡ್ಬೇಕು. ಈಗ ಬಂತು ನೋಡಿ, ಇಷ್ಟೇ ನೋಡಿ ಕ್ಯಾರೆಟ್ ಹಲ್ವ. ಸುಲಭವಾದ ಮನೆಯೆಲ್ಲ ಮಾಡ್ಕೊಬೋದಂಥ ಕ್ಯಾರೆಟ್ ಹಲ್ವ ಇದು, ಹೋಮ್ ಮೇಡ್ ಕ್ಯಾರೆಟ್ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.